ನಮಸ್ಕಾರ ಸ್ನೇಹಿತರೆ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ 3D ಕರ್ಸರ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ 3D ಕರ್ಸರ್ ಇದೇನು ಮಾಡುತ್ತೆ, ಇದನ್ನ ಹೇಗೆ ಮೂವ್ ಮಾಡೋದು, ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ನೋಡಿದ್ವಿ. ಸೊ ಬಟ್ ಒಂದು ಇಂಪಾರ್ಟೆಂಟ್ ವಿಷಯನೇ ನಾನು ಮಿಸ್ ಮಾಡಿದ್ದೆ ಸ್ನೇಹಿತರೆ. ಏನಂದರೆ ಈ 3D ಕರ್ಸರ್ನ ಮೂವ್ ಮಾಡಬೇಕು ಅಂದರೆ, ಸೊ ಇದನ್ನು ಮೂವ್ ಮಾಡಬೇಕು ಅಂದರೆ ನಾನು ಏನು ಹೇಳಿದೆ, ಶಿಫ್ಟ್ ರೈಟ್ ಕ್ಲಿಕ್ ಯೂಸ್ ಮಾಡಿ ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ಅಂತ. ಕರೆಕ್ಟ್. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೀವು ನೋಡ್ಬೋದು, ಈ ಟೂಲ್ ಬಾರ್ನಲ್ಲಿ ಈ ಎರಡನೇ ಬಟನ್ ಏನಿದೆ, ಸೊ 3D ಕರ್ಸರ್ ಬಟನ್ನೇ ಒಂದು ಇದೆ ಆ್ಯಕ್ಚುಲಿ, ಇದನ್ನು ನಾವು ಗಮನಿಸಲೇ ಇಲ್ಲ. ಸೊ ಇದನ್ನು ಯೂಸ್ ಮಾಡಿ ನಾವು 3D ಕರ್ಸರ್ನ ಜಸ್ಟ್ ವಿತ್ ಲೆಫ್ಟ್ ಕ್ಲಿಕ್ ಆರಾಮಾಗಿ ಮೂವ್ ಮಾಡ್ಬೋದು. ಓಕೆ, ಸೊ ನೀವು ಇದನ್ನು ಸೆಲೆಕ್ಟ್ ಮಾಡಿದರೆ ಟೂಲ್ ಬಾರ್ನಲ್ಲಿ, ಸೊ 3D ಕರ್ಸರ್ನ ಜಸ್ಟ್ ವಿತ್ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿ ನೀವು ಸೊ ಬೇರೆ ಆಬ್ಜೆಕ್ಟ್ ಥರನೇ ಇದನ್ನು ಕೂಡ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈ ಥರ ಈಸಿಯಾಗಿ ಮೂವ್ ಮಾಡ್ಬೋದು. ಓಕೆ, ಮತ್ತೆ ಈ 3D ಕರ್ಸರ್ನ ಮೂವ್ ಮಾಡ್ತಾ ಇರಬೇಕಾದ್ರೆ ನೀವು ಸ್ನ್ಯಾಪಿಂಗ್ ಆಪ್ಷನ್ಸ್ನ ಯೂಸ್ ಮಾಡಿದ್ರೆ, ಸೊ ಸ್ನ್ಯಾಪ್ ಆಪ್ಷನ್ಸ್ನ ಯೂಸ್ ಮಾಡಿ ಇದನ್ನ ಎಕ್ಸಾಕ್ಟ್ ಆಗಿ ಎಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಸ್ನ್ಯಾಪಿಂಗ್ ಆಪ್ಷನ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? ಸೊ ಇಲ್ಲಿ ಮೇಲ್ಗಡೆ 4 ಬಟನ್ಸ್ಗಳು ಕಾಣಿಸ್ತಾ ಇದೆ. ಸೊ ಅದರಲ್ಲಿ 3ನೇದು. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಮ್ಯಾಗ್ನೆಟ್ ಥರ ಬಟನ್ ಇದೆಯಲ್ಲ, ಸೊ ಇದು ಆ್ಯಕ್ಚುಲಿ ಸ್ನ್ಯಾಪ್ ಬಟನ್. ಸೊ ಇದನ್ನ ಜಸ್ಟ್ ಕ್ಲಿಕ್ ಮಾಡಿ, ಈಗ ಸ್ನ್ಯಾಪ್ ಆಪ್ಷನ್ ಆನ್ ಆಗಿದೆ. ಸೊ ಮತ್ತೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇದನ್ನ ಕ್ಲಿಕ್ ಮಾಡಿದ್ರೆ ಆಫ್ ಆಯಿತು. ಓಕೆ, ಸೊ ಇದಕ್ಕೆ ಶಾರ್ಟ್ ಕಟ್ ಬಂದ್ಬಿಟ್ಟು ಶಿಫ್ಟ್ ಟ್ಯಾಬ್ ಅಂತ. ಸೊ ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಅದು ಆನ್ ಆಗುತ್ತೆ, ಮತ್ತೊಂದ್ಸಲ ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಓಕೆ, ಸೊ ಇದನ್ನ ಆನ್ ಮಾಡಿ. ಈಗ ಆನ್ ಮಾಡಿದ ನಂತರ ಯಾವುದಕ್ಕೆ ಸ್ನ್ಯಾಪ್ ಆಗ್ತಾ ಇದೆ ಅನ್ನೋದನ್ನ ನಾವು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಬೋದು. ಇದ್ರ ಪಕ್ಕದಲ್ಲೇ ಈ ಡ್ರಾಪ್ ಡೌನ್ ಆರೋ ಕ್ಲಿಕ್ ಮಾಡಿ, ಸೊ ಯಾವುದಕ್ಕೆ ಸ್ನ್ಯಾಪ್ ಆಗಬೇಕು ಅನ್ನೋದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡಿ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ 99% ನಮಗೆ ಯಾವಾಗಲೂ ವರ್ಟೆಕ್ಸ್ ಸ್ನ್ಯಾಪ್ ಬೇಕಾಗುತ್ತೆ. ಓಕೆ, ಸೊ ಆಬ್ಜೆಕ್ಟಿನ ವರ್ಟೆಕ್ಸ್ಗಳಿಗೆ ಸ್ನ್ಯಾಪ್ ಮಾಡೋದಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ವರ್ಟೆಕ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈಗ ನೀವು ಇದನ್ನ ನೋಡಿ ಅಷ್ಟೇ. ಸೊ ಈ 3D ಕರ್ಸರ್ನ ತೊಗೊಂಡೋಗ್ಬಿಟ್ಟು ಆಬ್ಜೆಕ್ಟಿನ ವರ್ಟೆಕ್ಸ್ಗೆ ಈಸಿಯಾಗಿ ಸ್ನ್ಯಾಪ್ ಮಾಡ್ಬೋದು. ಅಥವಾ ನಿಮಗೆ ಈ 3D ಕರ್ಸರ್ನ ಈ ಎಡ್ಜ್ ಮೇಲೆ ಎಲ್ಲಾದರೂ ಸ್ನ್ಯಾಪ್ ಮಾಡಬೇಕು ಅಂದರೆ, ಸೊ ಆಗ ಇಲ್ಲಿ ಎಡ್ಜ್ ಅಂತ ಸೆಲೆಕ್ಟ್ ಮಾಡಿ. ಸೊ ಆಗ ಈ ಎಡ್ಜ್ ಮೇಲೆ ಎಲ್ಲಿ ಬೇಕಾದರೂ ಈಸಿಯಾಗಿ ಸ್ನ್ಯಾಪ್ ಆಗುತ್ತೆ, ಕರೆಕ್ಟಾಗಿ ಆ ಎಡ್ಜ್ ಮೇಲೇ ಮೂವ್ ಆಗುತ್ತೆ. ಅಥವಾ ನೀವು ಇಲ್ಲಿ ಎಡ್ಜ್ ಸೆಂಟರ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಸೊ ಎಡ್ಜಿನ ಸೆಂಟರ್ಗೆ ಕರೆಕ್ಟಾಗಿ ಸ್ನ್ಯಾಪ್ ಆಗುತ್ತೆ. ಯಾವುದೇ ಎಡ್ಜಿನ ಸೆಂಟರ್ ಪಾಯಿಂಟ್ ಮೇಲೆ ಕರೆಕ್ಟಾಗಿ ನಾವು ಅದನ್ನು ಸ್ನ್ಯಾಪ್ ಮಾಡ್ಬೋದು. ಸೊ ಈ ಥರ ಬೇರೆ ಬೇರೆ ಸ್ನ್ಯಾಪಿಂಗ್ ಆಪ್ಷನ್ಸ್ ಇದೆ, ನೀವು ಇದನ್ನು ಯೂಸ್ ಮಾಡಿ ನೋಡ್ಬೋದು. ಓಕೆ, ಸೊ ಈ ಥರ ಈ ಬಟನ್ ಯೂಸ್ ಮಾಡಿ 3D ಕರ್ಸರ್ನ ನಾವು ಎಲ್ಲಿ ಬೇಕಾದರೂ ಕರೆಕ್ಟಾಗಿ ಪ್ಲೇಸ್ ಮಾಡಬಹುದು. ಓಕೆ ಸ್ನೇಹಿತರೆ, ಇನ್ನು ಇವತ್ತಿನ ಕ್ಲಾಸ್ನಲ್ಲಿ ಮುಖ್ಯವಾಗಿ ಆಬ್ಜೆಕ್ಟ್ಗಳ ಪಿವಟ್ ಪಾಯಿಂಟನ್ನು ಅಥವಾ ಆಬ್ಜೆಕ್ಟ್ಗಳ ಒರಿಜಿನ್ ಪಾಯಿಂಟನ್ನು ಹೇಗೆ ಮೂವ್ ಮಾಡೋದು ಅನ್ನೋದನ್ನ ನೋಡೋಣ. ಓಕೆ, ಇಲ್ಲಿ ಬ್ಲೆಂಡರ್ನಲ್ಲಿ ಒರಿಜಿನ್ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ಮಾಯಾದಲ್ಲಿ ನಾವು ಪಿವಟ್ ಪಾಯಿಂಟ್ ಅಂತ ಹೇಳ್ತಾ ಇದ್ವಿ, ಬಟ್ ಇಲ್ಲಿ ಒರಿಜಿನ್ ಪಾಯಿಂಟ್ ಅಂತ ಹೇಳ್ತಾರೆ. ಎರಡೂ ಕೂಡ ಸೇಮ್, ಒಂದೇ. ಓಕೆ ಸ್ನೇಹಿತರೆ, ಪಿವಟ್ ಪಾಯಿಂಟ್ ಅಥವಾ ಒರಿಜಿನ್ ಪಾಯಿಂಟ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಪ್ರತಿಯೊಂದು ಆಬ್ಜೆಕ್ಟ್ಗೂ ತನ್ನದೇ ಆದಂಥ ಒಂದು ಪಿವಟ್ ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ ಬ್ಲೆಂಡರ್ನಲ್ಲಿ ಕೂಡ ನೀವು ನೋಡ್ಬೋದು. ಸೊ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿದಾಗ ಅಥವಾ ಸೆಲೆಕ್ಟ್ ಮಾಡದೇ ಇದ್ರೂ ಕೂಡ, ಸೊ ಇಲ್ಲಿ ಮಧ್ಯದಲ್ಲಿ ಏನು ಆರೆಂಜ್ ಡಾಟ್ ಕಾಣಿಸ್ತಾ ಇದೆ ಅದು ಈ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಆಗಿರುತ್ತೆ ಅಥವಾ ಒರಿಜಿನ್ ಪಾಯಿಂಟ್ ಆಗಿರುತ್ತೆ. ಸೊ ನೀವು ಆಬ್ಜೆಕ್ಟನ್ನು ಸ್ಕೇಲ್ ಮಾಡುವಾಗ ಮತ್ತು ರೊಟೇಟ್ ಮಾಡುವಾಗ ಅದು ಆ ಪಿವಟ್ ಪಾಯಿಂಟಿನ ಸುತ್ತ ಅಥವಾ ಅದು ಎಲ್ಲಿದೆಯೋ ಅದ್ರ ಪ್ರಕಾರ ಸ್ಕೇಲ್ ಅಥವಾ ರೊಟೇಷನ್ ಆಗುತ್ತೆ. ಸೊ ಕೆಲವು ಸಲ ನಮಗೆ ಈ ಒರಿಜಿನ್ ಪಾಯಿಂಟನ್ನ ಬೇರೆ ಕಡೆ ಮೂವ್ ಮಾಡಬೇಕಾಗಿ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಈ ಆಬ್ಜೆಕ್ಟ್ನ ಈ ಎಡ್ಜಿನ ಸುತ್ತ ರೊಟೇಟ್ ಮಾಡಬೇಕು ಅಂತ ಇದ್ರೆ, ಆಗ ಅದರ ಒರಿಜಿನ್ ಪಾಯಿಂಟ್ ಈ ಎಡ್ಜ್ ಮೇಲೆ ಇರಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಮಗೆ ಆಬ್ಜೆಕ್ಟ್ಗಳ ಪಿವಟ್ ಪಾಯಿಂಟನ್ನ ಅಥವಾ ಒರಿಜಿನ್ ಪಾಯಿಂಟನ್ನ ಮೂವ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪಿವಟ್ ಪಾಯಿಂಟನ್ನು ಮೂವ್ ಮಾಡಬೇಕು ಅಂದರೆ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ, ಬೆಟರ್ ಮೂವ್ ಟೂಲನ್ನು ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಈ ವ್ಯೂ ಪೋರ್ಟ್ ವಿಂಡೋ ಏನಿರುತ್ತೆ, ಸೊ ಇದರ ಟಾಪ್ ರೈಟ್ ಕಾರ್ನರಲ್ಲಿ ಇಲ್ಲಿ ಆಪ್ಷನ್ಸ್ ಅಂತ ಒಂದು ಡ್ರಾಪ್ ಡೌನ್ ಮೆನು ಇದೆ. ಸೊ ಅದನ್ನು ಓಪನ್ ಮಾಡಿ, ಅಲ್ಲಿ ಒರಿಜಿನ್ಸ್ ಅಂತ ಇರುತ್ತೆ. ಸೊ ಒರಿಜಿನ್ಸ್ ಅಂತ ಅಲ್ಲೊಂದು ಮುಂದೆ ಬಾಕ್ಸ್ ಇದೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನೀವು ನೋಡ್ಬೋದು, ಈಗ ಈ ಮ್ಯಾನಿಪುಲೇಟರ್ ಏನು ಕಾಣ್ತಾ ಇದೆ, ಸೊ ಇದು ಆಬ್ಜೆಕ್ಟನ್ನು ಮೂವ್ ಮಾಡಲ್ಲ, ಕೇವಲ ಆ ಮ್ಯಾನಿಪುಲೇಟರ್ನ ಮೂವ್ ಮಾಡುತ್ತೆ, ಅಂದರೆ ಪಿವಟ್ ಪಾಯಿಂಟನ್ನು ಮೂವ್ ಮಾಡುತ್ತೆ. ಸೊ ನೀವೀಗ ನೋಡ್ತಾ ಇದ್ದೀರಾ, ನಾವು ಈ ಬಾಕ್ಸಿನ ಪಿವಟ್ ಪಾಯಿಂಟನ್ನು ಮೂವ್ ಮಾಡ್ಬೋದು. ಸೊ ಇದನ್ನ ಒರಿಜಿನ್ಸ್ ಅಂತ ಆನ್ ಮಾಡಿದ್ರೆ ನಾವು ಇಲ್ಲಿ ಆಬ್ಜೆಕ್ಟಿನ ಪಿವಟ್ ಪಾಯಿಂಟನ್ನು ಮೂವ್ ಮಾಡ್ಬೋದು. ಮತ್ತೆ ಸಾಕು. ಓಕೆ, ಪಿವಟ್ ಪಾಯಿಂಟ್ ಇಲ್ಲಿದೆ, ಕರೆಕ್ಟ್ ಆಗಿದೆ ಅಂದರೆ ಮತ್ತೆ ವಾಪಸ್ ಆಬ್ಜೆಕ್ಟ್ ಮೂವ್ ಮಾಡೋ ಮೋಡಿಗೆ ಬರಬೇಕು ಅಂದರೆ ಅದನ್ನು ಆಫ್ ಮಾಡಿ. ಒರಿಜಿನ್ಸ್ ಅಂತ ಏನು ಸೆಲೆಕ್ಟ್ ಮಾಡಿದ್ರೆ ಅದನ್ನು ಆಫ್ ಮಾಡಿ. ಸೊ ಈಗ ಆಬ್ಜೆಕ್ಟ್ ಆ್ಯಕ್ಚುಲಿ ಇಲ್ಲಿಂದ ಮೂವ್ ಆಗುತ್ತೆ. ಇವಾಗ ನೀವು ಆಬ್ಜೆಕ್ಟನ್ನು ರೊಟೇಟ್ ಮಾಡಬೇಕು ಅಂದರೆ ಅದ್ರ ಸುತ್ತ ರೊಟೇಟ್ ಆಗುತ್ತೆ, ಸ್ಕೇಲ್ ಅಲ್ಲಿಂದ ಆಗುತ್ತೆ. ಮತ್ತು ಸ್ನೇಹಿತರೆ, ಈ ಥರ ಪಿವಟ್ ಪಾಯಿಂಟನ್ನು ಮೂವ್ ಮಾಡೋದಕ್ಕೆ ಸೊ ನಾವು ಇಲ್ಲಿ ಆಪ್ಷನ್ಸಲ್ಲಿ ಇರುವ ಒರಿಜಿನ್ಸ್ ಇದನ್ನು ಯೂಸ್ ಮಾಡೋ ಬದಲು ಬೆಟರ್ ನಾವು ಶಾರ್ಟ್ಕಟ್ ಕೀನ ಯೂಸ್ ಮಾಡೋದು ಒಳ್ಳೆಯದು. ಸೊ ಇದಕ್ಕೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲ್ ಪ್ಲಸ್ ಪೀರಿಯಡ್ ಕೀ. ಓಕೆ, ಸೊ ಕಂಟ್ರೋಲ್ ಪ್ಲಸ್ ಡಾಟ್, ಈ ಪೀರಿಯಡ್ ಕೀ ಅಥವಾ ಡಾಟ್ ಏನಿರುತ್ತಲ್ಲ,
ಸೊ ಅದನ್ನ ಯೂಸ್ ಮಾಡಿ. ಬಟ್ ಇಲ್ಲಿ ಆ ಡಾಟ್ ಆಕ್ಚುಲಿ ಪಿರಿಯಡ್ ಕೀ ಏನಿದೆ ಅದು ಇಲ್ಲಿ ನಂಬರ್ ಪ್ಯಾಡ್ ನಲ್ಲಿ ಇರುತ್ತಲ್ಲ ಅದಲ್ಲ. ಆ ನಂಬರ್ ಪ್ಯಾಡ್ ನಲ್ಲಿ ಇರೋ ಪಿರಿಯಡ್ ಕೀ ನಮ್ಗೆ ಆಲ್ರೆಡಿ ನಾವು ನೋಡಿದ್ವಿ. ಅದನ್ನ ಪ್ರೆಸ್ ಮಾಡಿದ್ರೆ ಆಕ್ಚುಲಿ ಏನಾಗುತ್ತೆ, ಆಬ್ಜೆಕ್ಟ್ ಫೋಕಸ್ ಆಗುತ್ತೆ. ಓಕೆ, ಸೊ ಅದಲ್ಲ. ಈ ಕಡೆ ಲೆಫ್ಟ್ ಸೈಡ್ ನಲ್ಲಿ ಟೆಕ್ಸ್ಟ್ ಗಳ ಜೊತೆ ಲೆಸರ್ ದನ್ ಗ್ರೇಟರ್ ದನ್ ಸಿಂಬಲ್ ಜೊತೆ ಒಂದು ಪಿರಿಯಡ್ ಕೀ ಇರುತ್ತೆ ನೋಡಿ. ಸೊ ಅದನ್ನ ಯೂಸ್ ಮಾಡಬೇಕು. ಕಂಟ್ರೋಲ್ ಪ್ಲಸ್ ಪಿರಿಯಡ್ ಕೀ ಪ್ರೆಸ್ ಮಾಡಿದ್ರೆ ನೀವು ನೋಡಬಹುದು ಈಗ ಆಬ್ಜೆಕ್ಟಿನ ಆ ಪಿವಟ್ ಪಾಯಿಂಟ್ ಇಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಈಸಿಯಾಗಿ ಮೂವ್ ಮಾಡಬಹುದು. ಸೊ ಮತ್ತೆ ಓಕೆ, ಒರಿಜಿನ್ ಪಾಯಿಂಟಿನ ಪೊಸಿಷನ್ ಕರೆಕ್ಟ್ ಆಗಿದೆ ಅಂತ ಆದ್ಮೇಲೆ ಮತ್ತೆ ಕಂಟ್ರೋಲ್ ಪಿರಿಯಡ್ ಕೀ ಪ್ರೆಸ್ ಮಾಡಿ ಪಿವಟ್ ಪಾಯಿಂಟ್ ಈಗ ಮೂವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈಗ ಆಬ್ಜೆಕ್ಟಿನ ಪಿವಟ್ ಪಾಯಿಂಟಿನ ಆಬ್ಜೆಕ್ಟ್ ಇಂದ ಹೊರಗಡೆ ಬೇರೆ ಕಡೆ ಮೂವ್ ಮಾಡಿ ಆಗಿದೆ. ಓಕೆ, ಈಗ ಮತ್ತೆ ಆ ಪಿವಟ್ ಪಾಯಿಂಟಿನ ಅಥವಾ ಒರಿಜಿನ್ ಪಾಯಿಂಟಿನ ಆಬ್ಜೆಕ್ಟಿನ ಸೆಂಟರ್ಗೆ ವಾಪಸ್ ತರಬೇಕು ಅಂದ್ರೆ ಏನ್ ಮಾಡೋದು? ಸೊ ಅದಕ್ಕೆ ನೀವೇನ್ ಮಾಡಬಹುದು, ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ, ಇಲ್ಲಿ ಆಬ್ಜೆಕ್ಟ್ ಮೆನು ಬಟನ್ ಇದೆ, ಇಲ್ಲಿ ಬನ್ನಿ. ಸೊ ಇದರಲ್ಲಿ ಸೆಟ್ ಒರಿಜಿನ್ ಅಂತ ಇದೆ. ಸೊ ಇಲ್ಲಿ ನೋಡಬಹುದು, ಇಲ್ಲಿ ಆಕ್ಚುಲಿ ನಿಮಗೆ ಒರಿಜಿನ್ ಪಾಯಿಂಟ್ ಅಥವಾ ಪಿವಟ್ ಪಾಯಿಂಟ್ ಅನ್ನು ಮೂವ್ ಮಾಡೋದಕ್ಕೆ ಒಂದಿಷ್ಟು ಆಪ್ಷನ್ಸ್ಗಳು ಇದೆ. ಓಕೆ, ಬಟ್ ಈ ಆಪ್ಷನ್ಗಳು ನಿಮಗೆ ಇಲ್ಲಿಂದನೇ ಸಿಗುತ್ತೆ. ಜಸ್ಟ್ ಇಲ್ಲೇ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ವ್ಯೂ ಫೋಟೋ ಎಲ್ಲಿ ಬೇಕಾದ್ರೂ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆಬ್ಜೆಕ್ಟ್ ಕಾಂಟೆಕ್ಸ್ಟ್ ಮೆನು ಅಂತ ಸಿಗುತ್ತೆ. ಸೊ ಅಲ್ಲೇ ನಿಮಗೆ ಸೆಟ್ ಒರಿಜಿನ್ ಆಪ್ಷನ್ಗಳು ಸಿಗುತ್ತೆ. ಓಕೆ, ಸೊ ಅದರಲ್ಲಿ ನಿಮಗೆ ಈ ಆಪ್ಷನ್ ಸಿಗುತ್ತೆ, ಒರಿಜಿನ್ ಟು ಜಾಮೆಟ್ರಿ. ಓಕೆ, ಒರಿಜಿನ್ ಅಂದ್ರೆ ಪಿವಟ್ ಪಾಯಿಂಟ್ ಅಥವಾ ಒರಿಜಿನ್ ಪಾಯಿಂಟ್ ಟು ಜಾಮೆಟ್ರಿ ಕ್ಲಿಕ್ ಮಾಡಿ ಮತ್ತೆ ವಾಪಸ್ ಆಬ್ಜೆಕ್ಟಿನ ಸೆಂಟರ್ಗೆ ವಾಪಸ್ ಬರುತ್ತೆ. ಅಂಡ್ ಕಂಟ್ರೋಲ್ ಸೆಟ್ ಮಾಡ್ತೀನಿ. ಅಥವಾ ಜಾಮೆಟ್ರಿ ಟು ಒರಿಜಿನ್, ಆಬ್ಜೆಕ್ಟ್ ಅನ್ನ ಒರಿಜಿನ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿ ಹೋಗುವ ಹಾಗೆ ಮಾಡಬಹುದು. ಸೊ ಜಾಮೆಟ್ರಿನ ಅಲ್ಲಿ ಒರಿಜಿನ್ ಪಾಯಿಂಟ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಥವಾ ಒರಿಜಿನ್ ಟು 3D ಕರ್ಸರ್. ಓಕೆ, ಸೊ 3D ಕರ್ಸರ್ ನಾನು ಒಂದು ಕೆಲಸ ಮಾಡ್ತೀನಿ, ಶಿಫ್ಟ್ ಸಿ ಪ್ರೆಸ್ ಮಾಡ್ತೀನಿ. ಶಿಫ್ಟ್ ಸಿ ಪ್ರೆಸ್ ಮಾಡಿದ್ರೆ ಒರಿಜಿನ್ ಪಾಯಿಂಟ್ 3D ಕರ್ಸರ್ ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಅಲ್ವಾ. 3D ಕರ್ಸರ್ ಶಿಫ್ಟ್ ಸಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಗ್ರಿಡ್ ಸೆಂಟರ್ಗೆ ಬರುತ್ತೆ. ಈಗ ಇದು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಸೆಟ್ ಒರಿಜಿನ್ ಟು 3D ಕರ್ಸರ್ ಅಂತ ಕೊಟ್ರೆ ಈ ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಬಂದ್ಬಿಟ್ಟು ಗ್ರಿಡ್ ಸೆಂಟರ್ ಮೇಲೆ ಕೂತ್ಕೊಳ್ಳುತ್ತೆ. ಒರಿಜಿನ್ ಟು ಸೆಂಟರ್ ಆಫ್ ಮಾಸ್ ಅಥವಾ ವಾಲ್ಯೂಮ್ ಸರ್ಫೇಸ್, ಇದು ಆಲ್ಮೋಸ್ಟ್ ಸೇಮ್ ಒರಿಜಿನ್ ಟು ಜಾಮೆಟ್ರಿ ತರನೇ. ಮತ್ತೆ ವಾಪಸ್ ಆಬ್ಜೆಕ್ಟಿನ ಸೆಂಟರ್ಗೆ ಹೋಗುತ್ತೆ. ಸೊ ಈ ತರ ನಾವು ಆಬ್ಜೆಕ್ಟಿನ ಪಿವಟ್ ಪಾಯಿಂಟ್ ಮತ್ತೆ ವಾಪಸ್ ಆಬ್ಜೆಕ್ಟಿನ ಸೆಂಟರ್ಗೆ ಈಸಿಯಾಗಿ ತರಬಹುದು. ಇನ್ನು ಈ ಪಿವಟ್ ಪಾಯಿಂಟ್ ನ ಮೂವ್ ಮಾಡ್ತಾ ಇರಬೇಕಾದ್ರೆ ನಾವು ಸ್ನ್ಯಾಪ್ ಆಪ್ಷನ್ಸ್ ನ ಯೂಸ್ ಮಾಡಿದ್ರೆ ಇನ್ನೂ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಮೂವ್ ಮಾಡಬಹುದು. ಸ್ನ್ಯಾಪಿಂಗ್ ಆನ್ ಮಾಡಿ, ಸೊ ಸ್ನ್ಯಾಪ್ ಬಟನ್ ಆನ್ ಮಾಡಿ ಅಥವಾ ಶಿಫ್ಟ್ ಟ್ಯಾಬ್ ಯೂಸ್ ಮಾಡಿ ಇದನ್ನ ಆನ್ ಮಾಡಿ. ನಂತರ ಪಕ್ಕದಲ್ಲಿ ವರ್ಟೆಕ್ಸ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸೊ ವರ್ಟೆಕ್ಸ್ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಈಗ ಕಂಟ್ರೋಲ್ ಡಾಟ್ ಪ್ರೆಸ್ ಮಾಡಿ. ಸೊ ಈಗ ಪಿವಟ್ ಪಾಯಿಂಟ್ ನ ಮೂವ್ ಮಾಡಬಹುದು. ಸ್ನ್ಯಾಪ್ ಆನ್ ಆಗಿರೋದ್ರಿಂದ ನಾವು ಈಸಿಯಾಗಿ ಆಬ್ಜೆಕ್ಟ್ನ ಸೆಂಟರ್ ವರ್ಟೆಕ್ಸ್ ಮೇಲೆ ಈಸಿಯಾಗಿ ಎಲ್ಲಿ ಬೇಕಾದರೂ ಸ್ನ್ಯಾಪ್ ಮಾಡಬಹುದು. ಸೊ ಮತ್ತೆ ಕಂಟ್ರೋಲ್ ಡಾಟ್ ಕ್ಲಿಕ್ ಮಾಡಿ, ಅಲ್ಲಿ ಈಗ ಪಿವಟ್ ಪಾಯಿಂಟ್ ಅಥವಾ ಒರಿಜಿನ್ ಪಾಯಿಂಟ್ ಸೆಟ್ ಆಗಿರುತ್ತೆ. ಸೊ ಈಗ ನೀವು ರೊಟೇಷನ್ ಮಾಡಿದ್ರೆ ಸೊ ಕರೆಕ್ಟ್ ಆಗಿ ಆಬ್ಜೆಕ್ಟ್ ಅದರ ಸುತ್ತ ರೊಟೇಟ್ ಆಗುತ್ತೆ. ಇನ್ನು ನೀವು ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಈ 4 ಬಟನ್ಸ್ಗಳಲ್ಲಿ ಈ ಎರಡನೇ ಬಟನ್ ಏನಿದೆ, ಸೊ ಇಲ್ಲಿ ನೀವು ನೋಡಬಹುದು ಟ್ರಾನ್ಸ್ಫಾರ್ಮ್ ಪಿವಟ್ ಪಾಯಿಂಟ್. ಸೊ ಪಿವಟ್ ಪಾಯಿಂಟ್ ನ ಮೂವ್ ಮಾಡೋದಕ್ಕೆ ಅಂತಾನೆ ಇರುವಂತ ಇನ್ನು ಕೆಲವು ಆಪ್ಷನ್ಸ್ ಇಲ್ಲಿದೆ. ಬಟ್ ಈ ಆಪ್ಷನ್ಸ್ ಗಳು ಏನಿದೆ, ಸೊ ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದಾಗ. ಓಕೆ, ಸೊ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಗಳನ್ನ ಈ ತರ ಜಾಸ್ತಿ ಆಬ್ಜೆಕ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡಿದಾಗ ಆಕ್ಚುಲಿ ಇಷ್ಟೊತ್ತು ನಾವೇನ್ ನೋಡಿದ್ವಿ, ಬರೀ ಒಂದು ಸಿಂಗಲ್ ಆಬ್ಜೆಕ್ಟ್ ಮತ್ತೆ ಅದರ ಪಿವಟ್ ಪಾಯಿಂಟ್ ಹೆಂಗ್ ಮೂವ್ ಮಾಡೋದು ಅಂತ ನೋಡಿದ್ವಿ. ಸೊ ಅದಕ್ಕೆ ನಾವು ಕಂಟ್ರೋಲ್ ಡಾಟ್ ಯೂಸ್ ಮಾಡಿ ಆರಾಮಾಗಿ ಮೂವ್ ಮಾಡಬಹುದು. ಬಟ್ ಒಂದಕ್ಕಿಂತ ಹೆಚ್ಚು ಆಬ್ಜೆಕ್ಟ್ಗಳು ಈ ತರ ಇದ್ದಾಗ ಇವುಗಳು ಹೇಗೆ ಸ್ಕೇಲ್ ಮಾಡೋದು, ರೊಟೇಟ್ ಮಾಡೋದು, ಸೊ ಇದಕ್ಕೆಲ್ಲ ನಮಗೆ ಈ ಆಪ್ಷನ್ಸ್ಗಳು ಯೂಸ್ ಆಗುತ್ತೆ. ಮತ್ತೆ ಬರೀ ಮಲ್ಟಿಪಲ್ ಆಬ್ಜೆಕ್ಟ್ಸ್ ಅಷ್ಟೇ ಅಲ್ಲ, ಇವನ್ ನೀವು ಎಡಿಟ್ ಮೋಡಿಗೆ ಹೋದ್ರೆ ಅಂದ್ರೆ ವರ್ಟೆಕ್ಸ್ ಫೇಸ್ ಎಡ್ಜ್ ಗಳನ್ನ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಅಲ್ಲಿಗೆ ಹೋದ್ರೆ ಅಲ್ಲಿ ಕೂಡ ನೀವು ಫಾರ್ ಎಕ್ಸಾಂಪಲ್ ಒಂದೇ ಸಲ 4 ವರ್ಟೆಕ್ಸ್ ಗಳನ್ನ ಸೆಲೆಕ್ಟ್ ಮಾಡಿರ್ತೀರಾ. ಸೊ ಆ 4 ವರ್ಟೆಕ್ಸ್ ಗಳನ್ನ ಒಟ್ಟಿಗೆ ರೊಟೇಟ್ ಅಥವಾ ಸ್ಕೇಲ್ ಏನಾದ್ರು ಮಾಡೋದಿದ್ರೆ, ಸೊ ಅಥವಾ ಮೂವ್ ಮಾಡೋದಿದ್ರು ಕೂಡ ಅದು ಹೇಗೆ ಮೂವ್ ಆಗುತ್ತೆ, ಹೇಗೆ ಸ್ಕೇಲ್ ರೊಟೇಟ್ ಆಗುತ್ತೆ ಅನ್ನೋದು ಎಲ್ಲ ಆಕ್ಚುಲಿ ಇಲ್ಲಿ ನೀವು ಯಾವ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ಓಕೆ, ಸೊ ಈಗ ಬಿ ಪ್ರೆಸ್ ಮಾಡಿ ಈ ಎಲ್ಲ ಆಬ್ಜೆಕ್ಟ್ಗಳನ್ನ ಒಟ್ಟಿಗೆ ಸೆಲೆಕ್ಟ್ ಮಾಡಿ. ಸೊ ಈಗ ನೀವು ನೋಡ್ಬೋದು ಎಲ್ಲ ಆಬ್ಜೆಕ್ಟ್ಗಳ ಒರಿಜಿನ್ ಪಾಯಿಂಟ್ ಆಯಾ ಆಬ್ಜೆಕ್ಟ್ಗಳ ಮಧ್ಯದಲ್ಲೇ ಇದೆ. ನೀವು ನೋಡ್ಬೋದು ಆ ಡಾಟ್ಸ್ಗಳು ಅಲ್ಲೇ ಇದೆ. ಬಟ್ ಆದ್ರೂ ಕೂಡ ಈ ಮ್ಯಾನಿಪುಲೇಟರ್ ಬಂದ್ಬಿಟ್ಟು ಇಲ್ಲಿ ಸೆಂಟರ್ ನಲ್ಲಿದೆ. ಸೊ ಅಂದ್ರೆ ಈ ತರ ಒಂದಕ್ಕಿಂತ ಹೆಚ್ಚು ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಸೊ ಒಂದು ಕಾಮನ್ ಆಗಿ ಒಂದು ಸೆಂಟರ್ ನಲ್ಲಿ ಒಂದು ಇಮ್ಯಾಜಿನರಿ ಒರಿಜಿನ್ ಪಾಯಿಂಟ್ ಅಂತ ಇರುತ್ತೆ. ಸೊ ಮ್ಯಾನಿಪುಲೇಟರ್ ಬಂದ್ಬಿಟ್ಟು ಅಲ್ಲೇ ಇರುತ್ತೆ. ಓಕೆ, ಸೊ ಈಗ ಇದನ್ನ ನೀವು ರೊಟೇಟ್ ಮಾಡಿ RX ಅಂತ RZ ಅಂತ ಪ್ರೆಸ್ ಮಾಡ್ತೀನಿ. ರೊಟೇಟ್ ಮಾಡಿದ್ರೆ ನೋಡಿ, ಸೊ ಎಲ್ಲ ಆಬ್ಜೆಕ್ಟ್ಗಳು ಒಳ್ಳೆ ಗ್ರೂಪ್ ತರ ಒಂದೇ ಆಬ್ಜೆಕ್ಟ್ ತರ ರೊಟೇಟ್ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಡಿಫಾಲ್ಟ್ ಆಗಿ ಯಾವಾಗಲೂ ಮೀಡಿಯನ್ ಪಾಯಿಂಟ್ ಅಂತ ಇರುತ್ತೆ. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಮೀಡಿಯನ್ ಪಾಯಿಂಟ್ ಅಂತ, ಸೊ ಎಲ್ಲ ಆಬ್ಜೆಕ್ಟ್ಗಳು ಸೇರಿ ಒಂದು ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ಸೊ ಇವನ್ ಸ್ಕೇಲ್ ಮಾಡ್ತೀರಾ ನೋಡಿ, ಒಂದು ಆಬ್ಜೆಕ್ಟ್ ತರ ಸ್ಕೇಲ್ ಆಗುತ್ತೆ. ಸೊ ಒಂದ್ ವೇಳೆ ಆ ಆಬ್ಜೆಕ್ಟ್ಗಳು ಇಂಡಿವಿಜುವಲ್ ಆಗಿ ತಮ್ಮ ತಮ್ಮ ಕಕ್ಷೆಯ ಸುತ್ತನೇ ಸುತ್ತಬೇಕು ಅಂತ ಇದ್ರೆ ಆಗ ನೀವಿಲ್ಲಿ ಇಂಡಿವಿಜುವಲ್ ಒರಿಜಿನ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಇಂಡಿವಿಜುವಲ್ ಒರಿಜಿನ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಗ
ಝೆಡ್ ಅಂತ ಕೊಡಿ. ನೋಡಿ, ಎಲ್ಲ ಆಬ್ಜೆಕ್ಟ್ಗಳು ತನ್ನ ಸುತ್ತನೇ ಈಸಿಯಾಗಿ ಸುತ್ತುತ್ತೆ. ಅಥವಾ ಸ್ಕೇಲ್ ಮಾಡಿದ್ರು ಕೂಡ ಅಷ್ಟೇ, ಎಲ್ಲ ಆಬ್ಜೆಕ್ಟ್ಗಳು ಇಂಡಿವಿಜುವಲ್ ಆಗಿ ಸ್ಕೇಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಸೊ ಅದರ ಸ್ಕೇಲ್ ಮತ್ತು ರೊಟೇಷನ್ ಹೇಗಾಗಬೇಕು ಅನ್ನೋದು ನೀವಿಲ್ಲಿ ಮೀಡಿಯನ್ ಪಾಯಿಂಟ್ ಸೆಲೆಕ್ಟ್ ಮಾಡಿದ್ದೀರಾ ಅಥವಾ ಇಂಡಿವಿಜುವಲ್ ಆರಿಜಿನ್ಸ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇರುತ್ತೆ. ಓಕೆ, ಸೊ ಇವೆರಡು ಆಪ್ಷನ್ ಆ್ಯಕ್ಚುಲಿ ಬಹಳ ಇಂಪಾರ್ಟೆಂಟ್ ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿದಾಗ. ಇನ್ನು ಇದು ಕೆಲವು ಸಲ ಯೂಸ್ ಆಗ್ಬೋದು ಆಕ್ಟಿವ್ ಎಲಿಮೆಂಟ್ ಅಂತ. ಸೊ ಅದೇನಾಗುತ್ತೆ, ಈಗ ನಾನು ಒಂದೊಂದಾಗಿ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ವಿತ್ ಶಿಫ್ಟ್ ಎಲ್ಲ ಆಬ್ಜೆಕ್ಟ್ಗಳನ್ನ ಈ ಥರ ಸೆಲೆಕ್ಟ್ ಮಾಡ್ತಾ ಹೋಗಿ. ಸೊ ಕೊನೆಯದಾಗಿ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದೆ, ಹಾಗಾಗಿ ಇದು ಆಕ್ಟಿವ್ ಆಬ್ಜೆಕ್ಟ್. ಸೊ ಹಾಗಾಗಿ ಇದನ್ನು ಇಲ್ಲಿ ನೀವು ಆಕ್ಟಿವ್ ಎಲಿಮೆಂಟ್ ಅಂತ ಕೊಟ್ಟರೆ ಕಾಮನ್ ಒರಿಜಿನ್ ಪಾಯಿಂಟ್ ಬಂದುಬಿಟ್ಟು ಆಕ್ಟಿವ್ ಎಲಿಮೆಂಟ್ ಮೇಲೆ, ಆಕ್ಟಿವ್ ಆಬ್ಜೆಕ್ಟ್ ಮೇಲೆ ಇಲ್ಲಿ ಹೋಗುತ್ತೆ. ಸೊ ಈಗ ನೀವು RZ ಕೊಡಿ, ಅಲ್ಲಿಂದ ರೊಟೇಷನ್ ಆಗುತ್ತೆ, ಅಥವಾ ಸ್ಕೇಲ್ ಕೊಟ್ಟರೆ ಅಲ್ಲಿಂದ ಸ್ಕೇಲ್ ಆಗುತ್ತೆ. ಇನ್ನು ಸ್ನೇಹಿತರೆ, ಇಲ್ಲಿ 3D ಕರ್ಸರ್ ಅಂತ ಒಂದು ಆಪ್ಷನ್ ಇದೆ. ಇದು ಕೂಡ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ, ನಾವು ಎಲ್ಲ ಆಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೀವು 3D ಕರ್ಸರ್ ಅಂತ ಕೊಟ್ಟರೆ ಸೊ ಆ ಕಾಮನ್ ಒರಿಜಿನ್ ಪಾಯಿಂಟ್ ಏನಿರುತ್ತೆ ಅದು ಹೋಗ್ಬಿಟ್ಟು 3D ಕರ್ಸರ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ಸೊ ಫಾರ್ ಎಕ್ಸಾಂಪಲ್ ನನಗೆ ಈಗ ಈ ಎಲ್ಲ ಆಬ್ಜೆಕ್ಟ್ಗಳು ಕರೆಕ್ಟಾಗಿ ಈ ಲಾಸ್ಟ್ ಆಬ್ಜೆಕ್ಟಿನ ಈ ಕೆಳಗಡೆ ಪಾಯಿಂಟಿನ ಸುತ್ತ ರೊಟೇಟ್ ಆಗಬೇಕು ಅಂತ ಇದ್ದರೆ, ಸೊ ಆಗ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಹೇಗೆ, ಮೊದಲನೇದಾಗಿ ಇಲ್ಲಿ 3D ಕರ್ಸರ್ ಆನ್ ಮಾಡ್ಕೊಳ್ಳಿ. ಸೊ ಸ್ನ್ಯಾಪ್ ಆನ್ ಮಾಡ್ಕೊಳ್ಳಿ, ಇಲ್ಲಿ ವರ್ಟೆಕ್ಸ್ ಅಂತ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಕರ್ಸರ್ನ ತೊಗೊಂಡೋಗ್ಬಿಟ್ಟು ಅಲ್ಲಿ ಸ್ನ್ಯಾಪ್ ಮಾಡಿ. ಓಕೆ, ಸೊ ವಾಪಸ್ ಇಲ್ಲಿಗೆ ಬನ್ನಿ. ನೆಕ್ಸ್ಟ್ ಇಲ್ಲಿ 3D ಕರ್ಸರ್ ಅಂತ ಇರುತ್ತೆ. ಅಫ್ಕೋರ್ಸ್ ಆಗ ಏನಾಗುತ್ತೆ, ಎಲ್ಲ ಆಬ್ಜೆಕ್ಟ್ಗಳು ಕಾಮನ್ ಒರಿಜಿನ್ ಪಾಯಿಂಟ್ 3D ಕರ್ಸರ್ ಮೇಲೆ ಬರುತ್ತೆ ಅಷ್ಟೇ. ಸೊ ಈಗ ನೀವು ಆರಾಮಾಗಿ ರೊಟೇಟ್ ಮಾಡಿ. ನೋಡಿ, ಈ ಥರ 3D ಕರ್ಸರ್ನ ಯೂಸ್ ಮಾಡಿ ಜಾಸ್ತಿ ಆಬ್ಜೆಕ್ಟ್ಗಳ ಕಾಮನ್ ಒರಿಜಿನ್ ಪಾಯಿಂಟಿಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈಸಿಯಾಗಿ ಪ್ಲೇಸ್ ಮಾಡ್ಬೋದು. ಈ ಆಪ್ಷನ್ನ ಯೂಸ್ ಮಾಡಿ. ಓಕೆ ಸ್ನೇಹಿತರೆ, ಈ ಕ್ಲಾಸ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಬ್ಲೆಂಡರ್ನಲ್ಲಿ ಒರಿಜಿನ್ ಪಾಯಿಂಟಿನ ಅಥವಾ ಪಿವಟ್ ಪಾಯಿಂಟಿನ ಹೇಗೆ ಮೂವ್ ಮಾಡೋದು ಅಂತ ನಾವು ನೋಡಿದ್ವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬರ್ತೀನಿ. ಸೊ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ.